ಅರಿವೆ ಅಲ್ಲಿ ಕಪ್ಪಲಿಗೆ ಮೇಲೆ ಈ ವ್ಯಂಜನಾಕ್ಷರಗಳಿಗೆ ಸ್ವರ ಚಿಹ್ನೆಗಳನ್ನು ಸೇರಿಸೋದನ್ನು ಮಾಡ್ತಾ ಬರೆದಿದ್ದೇನೆ. ಈಗಾಗಲೇ ತಲೆಕಟ್ಟು ಮತ್ತು ಇಳೆ ಎರಡನ್ನೂ ಕಲ್ತ್ಕೊಂಡಿದ್ದೀವಿ. ಇವತ್ತು ಈ ಅಂದರೆ ಗುಡಿಸಿ ಸ್ವರ ಚಿಹ್ನೆಯನ್ನು ಹಾಕಬೇಕು. ಅದಕ್ಕೆ ಉದಾಹರಣೆಗಾಗಿ ಎರಡು ಪದ ತಗೊಂಡಿದ್ದೀನಿ. ಒಂದು ಬಿಳಿ, ಇನ್ನೊಂದು ಗಿಣಿ. ಅವುಗಳನ್ನು ಅಲ್ಲಿ ಬರೆದಿದ್ದೀನಿ. ಅವನ್ನು ಓದಿ ಹೇಳಪ್ಪ. ಮಗು ನಗುಸುನಿ ಕ ಗುಣಿತ ಇ ಗುಡ್ಸು ಬಿಳಿ ಬ ಪ್ಲಸ್ ಗುಡ್ಸು ಈಕ್ವಲ್ಸ್ ಬಿ ಲ ಪ್ಲಸ್ ಗುಡ್ಸು ಈಕ್ವಲ್ಸ್ ಲಿ ಗಿಣಿ ಗ ಪ್ಲಸ್ ಗುಡ್ಸು ಈಕ್ವಲ್ಸ್ ಗಿ ನ ಪ್ಲಸ್ ಗುಡ್ಸು ಈಕ್ವಲ್ಸ್ ನಿ KM ಸೆಕೆಂಡ್ ಹೊಸಕತ್ರವಿ KM ಚಾರ್ವಿ. ವೆರಿ ಗುಡ್ ಮರಿ, ಭಾಳ ಚೆನ್ನಾಗಿ ಹೇಳ್ತೀಯ. ಆ ಸ್ವರ ಚಿಹ್ನೆಗಳನ್ನು ವ್ಯಂಜನಾಕ್ಷರಗಳಿಗೆ ಹಾಕಿದರೆ ಮಾತ್ರ ವ್ಯಂಜನಗಳಿಗೆ ಪೂರ್ಣ ಉಚ್ಚಾರಣೆ ಬರುತ್ತೆ. ಇಲ್ಲ ಅಂದರೆ ವ್ಯಂಜನಗಳು ಪೂರ್ಣ ಉಚ್ಚಾರ ಪಡೆಯಲ್ಲ, ಬರೀ ಅರ್ಧ ಅಕ್ಷರ ಹೇಳಬೇಕಾಗತ್ತೆ. ಅದಕ್ಕೋಸ್ಕರನೇ ಕಾಗುಣಿತದಲ್ಲಿ ವ್ಯಂಜನಗಳಿಗೆ ಸ್ವರ ಚಿಹ್ನೆಗಳನ್ನು ಜೋಡಿಸಿದ್ದಾರೆ. ಅದರಿಂದ ನಾವು ಅಕ್ಷರಗಳನ್ನು ಸುಲಲಿತವಾಗಿ ಹೇಳ್ಬೋದು. ಇದನ್ನು ಹೇಳಿದ್ದಕ್ಕೆ ನಿನಗೆ ಭಾಳ ಭಾಳ ಥ್ಯಾಂಕ್ಸ್ ಕೊಡ್ತೀನಿ. ಥ್ಯಾಂಕ್ಸ್. ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಧನ್ಯವಾದಗಳು ಹೇಳಪ್ಪ. ಧನ್ಯವಾದಗಳು. ಹೋಗಿ ಬರುತ್ತೇನೆ. ಹೋಗಿ ಬರಪ್ಪ, ದೇವರು ಒಳ್ಳೇದು ಮಾಡಲಿ.